ಸರ್ ಈಗ ಟ್ರಸ್ಟ್ ಕಾರ್ಸ್ ಬ್ರಾಂಚ್ 2 ಹೊಸ ಲೊಕೇಶನ್ ಆಗಿರೋದ್ರಿಂದ ಒಂದು 360 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 5,99,000 ಫೈನಲ್ ಟು ಫೈನಲ್ ಮಾಡಿಸ್ಕೊಡ್ತೀನಿ. 5,99,000 ಗೆ ಫೈನಲ್ ಟು ಫೈನಲ್ 2,99,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,99,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಅಂದ್ರೆ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸ್ಪೆಷಲ್ ಆಫರ್ ಇದು. 99 ಫೈನಲ್ ಕೊಡ್ತಾರೆ. 2,99,000 ರೂಪೀಸ್ ಮಾತ್ರ. 2,99,000 ಅದ್ರ ಟಾಟಾ ಟಿಯಾಗೋ ಕೊಡ್ತಾರೆ. ನೀವೆಲ್ಲರೂ ಮಾತಾಡೋ ಚೆಕ್ ಮಾಡಿ 5.5 5 ಮುಕ್ಕಾಲು ಲಕ್ಷ ಹೇಳ್ತಾರೆ. ಟ್ರಸ್ಟ್ ಕಾರ್ಸ್ ಬ್ರಾಂಚ್ 2 ಹೊಸ ಲೊಕೇಶನ್ ಆಗಿರೋದ್ರಿಂದ 490 ಫೈನಲ್ ಮಾಡ್ತೀನಿ. 50,000 ರೂಪಾಯಿ ತಗೊಂಡ್ ಬಂದ್ರೆ ಮಿಕ್ಕಿ ಫುಲ್ ಲೋನ್ ಮಾಡ್ಕೊಡ್ತೀರಾ? ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಅದ್ರಲ್ಲಿ ಇನ್ನೋವಾ ಗಾಡಿ ಕೊಡ್ತಾ ಇದ್ದೀನಿ ಸರ್ ನಿಮಗೆ. ಪೆಟ್ರೋಲ್ 30,000 ಜಿನಿಯನ್ ಶೋರೂಮ್ ಇಷ್ಟೇ ಹೊಡಿರುವಂತ ವೆಹಿಕಲ್ 3,25,000 ಫೈನಲ್ ಟು ಫೈನಲ್ ಮಾಡಿಸ್ಕೊಡ್ತೀನಿ. 3,25,000 ಫೈನಲ್ ಟು ಫೈನಲ್. ಈ ಗಾಡಿ ನಿಮ್ಗೆ ಫೈನಲ್ 1,75,000 ಫೈನಲ್ ಮಾಡಿಸ್ಕೊಡ್ತೀನಿ. 1,75,000. ಕಸ್ಟಮರ್ ಸಿಬಿಲ್ ಡಿಫಾಲ್ಟ್ ಇಲ್ಲ ಸಿಬಿಲ್ ಇಲ್ಲ ಅಂತ ಹೇಳಿದ್ರೆ ವೆಹಿಕಲ್ ವ್ಯಾಲ್ಯೂ ಏನಾದ್ರು 50% ಲೋನ್ ಮಾಡಿಸ್ಕೊಡ್ತೀನಿ. 50% ಲೋನ್ ಮಾಡಿಸ್ಕೊಡ್ತೀರಾ? ಫೈನಲ್ 3,25,000 ಫೈನಲ್ ಟು ಫೈನಲ್ ಮಾಡಿ. ಇನ್ಸೂರೆನ್ಸ್ ವ್ಯಾಲ್ಯೂಷನ್ ಬಂದು 4 ಲಕ್ಷ ಇನ್ಸೂರೆನ್ಸ್ ವ್ಯಾಲ್ಯೂಷನ್ 3,40,000 ಫೈನಲ್ ಮಾಡಿಸ್ಕೊಡೋಣ. 3,40,000 ರೂಪೀಸ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? ಕೊಡ್ತೀನಿ. 25,000 30,000 ತಗೊಂಡ್ರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. EMI ಎಷ್ಟು ಬರ್ಬೋದು ತಿಂಗಳಿಗೆ? ತಿಂಗಳಿಗೆ ಏನಾದ್ರು ಒಂದು 6,000 7,000 ರೂಪಾಯಿ EMI ಬರುತ್ತೆ ಸರ್. 50,000 ತಗೊಂಡ್ರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀನಿ. 5,000 6,000 ರೂಪಾಯಿ EMI ಬರುತ್ತೆ ಸರ್. ಈ ಗಾಡಿ 5,000 6,000 ರೂಪಾಯಿ. 6,000 7,000 ರೂಪಾಯಿ EMI ಬರುತ್ತೆ ಸರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಅದ್ರಲ್ಲಿ ಸಿಂಗಲ್ ಓನರ್ ಡೀಸೆಲ್ 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ. ಸಿಟಿ ಯೂಸ್ಗಂತೂ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ನಿಮಗೆ. 399 ವರೆಗೂ ಫೈನಲ್ ಟು ಫೈನಲ್. 399 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಈ ಗಾಡಿನ ಒಂದು 1.5 ಲಕ್ಷ ತಗೊಂಡ್ ಬಂದ್ರೆ 1.5 ಲಕ್ಷ ತಗೊಂಡ್ರೆ ಮಿಕ್ಕಿ ಲೋನ್ ಲೋನ್ ಮಾಡ್ಕೊಡ್ತೀರಾ? ಕಾಸ್ಟ್ ಬಂದ್ರೆ ನಿಮಗೆ 40,000 ಆಗುತ್ತೆ. ಪ್ಲಸ್ ಬ್ರಾಂಡ್ ನ್ಯೂ ಟೈರ್ ಆಲ್ಮೋಸ್ಟ್ ಒಂದು 25,000 ಆಗುತ್ತೆ. ಟೈ ಲ್ಯಾಂಪ್ ಹಾಕಿದ್ರೆ, ಹೆಡ್ಲೈಟ್ ಹಾಕಿದ್ರೆ, ಫ್ರಂಟ್ ಬಂಪರ್ ಚೇಂಜ್ ಮಾಡಿದ್ರೆ ಕಂಪ್ಲೀಟ್ ಸ್ವಲ್ಪ ಮಾಡಿದ್ದಾರೆ. 75,000 ರೂಪೀಸ್ಗೆ 2,75,000 2019 ಮಾಡಲ್ ಗಾಡಿ RXT ಆಪ್ಷನಲ್ ಏರ್ ಬ್ಯಾಗ್ ABS ಬರುವಂತ ಗಾಡಿ ಕೊಡ್ತಾ ಇರೋದು. ಅದರಲ್ಲಿ ನಿಮಗೆ ಬರೀ 40,000 ಓಡಿರೋ ಗಾಡಿ ಕೊಡ್ತಾ ಇರೋದು. ನಿಮಗೆ ಹೇಳ್ಬೋದು 25 ಪ್ಲಸ್ ಮೈಲೇಜ್ ಬರುವಂತ ಗಾಡಿ CNG RC ಎಂಟ್ರಿ ಇರುವಂತ ಗಾಡಿ ನಿಮಗೆ 3,60,000 ಫೈನಲ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರೋ 50,000 ತಗೊಂಡ್ರೆ ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. 3,65,000 ಫೈನಲ್ ಮಾಡ್ಕೊಡ್ತೀನಿ. 3,65,000 ರೂಪೀಸ್ಗೆ ಕೊಡ್ತಾ ಇದ್ದೀರಾ? 3,85,000 ಡೆಟ್ ಫೈನಲ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರೋ ಈ ಗಾಡಿ 50,000 ತಗೊಂಡ್ರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಇನ್ನು ಮ್ಯಾಕ್ಸಿಮಮ್ ಕಸ್ಟಮರ್ ಎದುರುಗಡೆ ಬಂದ್ರೆ ಮಾತಾಡಿ ಫೈನಲ್ 360 ಮಾಡ್ಕೊಡ್ತೀನಿ ಸರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಸುಂಕುಟ್ಕಟ್ಟೆ ಮಾಗಡಿ ಮೈನ್ ರೋಡ್ ಅಲ್ಲಿ ಇರುವ ಟ್ರಸ್ಟ್ ಕಾರ್ಸ್ ಬ್ರಾಂಚ್ 2ಗೆ. ಸೊ ಈ ಸತಿ ಬಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಒಂದು 40 ವೆಹಿಕಲ್ಸ್ ತನಕ ಇದೆ. ಸೊ ಎಲ್ಲ ಹೊಸ ಶೋರೂಮ್ ಓಪನ್ ಮಾಡಿರೋಕ್ಕೋಸ್ಕರ ಒಳ್ಳೆ ಆಫರ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಏನೇನು ಆಫರ್ಸು, ಸೊ ಲೋನ್ ಆಗುತ್ತಾ, ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಯಾವ ಥರ ಕಾರ್ಸ್ ಇದೆ, ಸೊ ಲೋನ್ ಆಗುತ್ತಾ, ಸೊ ಎಲ್ಲ ಡೀಟೇಲ್ ಆಗಿ ವಿಡಿಯೋ ತಿಳಿಸ್ಕೊಡ್ತೀವಿ. ಸೊ ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ನಮ್ಮ ಚಾನಲ್ ಕಡೆಯಿಂದ ಸರ್. ಥ್ಯಾಂಕ್ ಯು ಸರ್. ಎಕ್ಸಾಕ್ಟ್ ಆಗಿ ಬ್ರಾಂಚ್ 2 ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳಿ. ಬ್ರಾಂಚ್ 2 ಲೊಕೇಶನ್ ಬಂದು ಮಾಗಡಿ ಮೇನ್ ರೋಡ್ ಸುಂಕುತ್ಕಟ್ಟೆ. ಜನಪ್ರಿಯ ಸಿಗ್ನಲ್ ಇದೆ ನಿಮ್ಗೆ. ಎಕ್ಸಾಕ್ಟ್ ಜನಪ್ರಿಯ ಸಿಗ್ನಲ್ ಆದಿಶ್ವರ್ ಶೋರೂಮ್ ಇದೆ. ಎಕ್ಸಾಕ್ಟ್ ಅದ್ರ ಪಕ್ಕದಲ್ಲೇ ಬರುತ್ತೆ ಸರ್. ಟ್ರಸ್ಟ್ ಕಾರ್ಸ್ ಅಂತ ಮೈನ್ ರೋಡ್ ಅಲ್ಲೇ ಕಾಣುತ್ತೆ ಸರ್. ನಿಮ್ಗೆ ಮೈನ್ ರೋಡ್ ಅಲ್ಲೇ ಜಾಸ್ತಿ ನಿಮ್ಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಒಂದು ಆಯ್ ಅಂತ ಹಾಕಿದ್ರೆ ನಮ್ದು 2 ಬ್ರಾಂಚ್ ಲೊಕೇಶನ್ ಸಿಗುತ್ತೆ. ನಾಗರಬಾವಿ ಬ್ರಾಂಚ್, ಸುಂಕುತ್ಕಟ್ಟೆ ಬ್ರಾಂಚ್. ಸುಂಕುತ್ಕಟ್ಟೆ ಬ್ರಾಂಚ್ ಒಂದು ಆಯ್ ಅಂತ ಹಾಕಿದ್ರೆ ಸಾಕು ಸರ್, ಅಲ್ಲೇ ಸಿಗುತ್ತೆ. ಅಲ್ಲೇ ಸಿಗ್ಬಿಡುತ್ತೆ. ಹೌದು. ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಬೇರೆ ಹಾಯ್ ಅಂತ ಕಳಿಸಿ ಕಂಪ್ಲೀಟ್ ಡೀಟೇಲ್ಸ್ ಜೊತೆ ಎಲ್ಲ ನಿಮ್ಗೆ ಕಳ್ಸಿಕೊಡ್ತಾರೆ. ಸರ್ ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡ್ತೀರಾ? ಸರ್ ಫಸ್ಟ್ ವೆಹಿಕಲ್ i20 ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್ 21 ಮಾಡಲ್ ಗಾಡಿ i20 ಆಸ್ಟಾ ಆಪ್ಷನಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಇದು ಮ್ಯಾನ್ಯುಯಲ್ ರೆಡ್ ಕಲರ್ ಗಾಡಿ, ಫುಲ್ಲಿ ಟಾಪ್ ಎಂಡ್ ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ. ಇದು ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್, ಪ್ರೊಜೆಕ್ಟರ್ ಹೆಡ್ಲೈಟ್, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಫೀಚರ್ಸ್ ಬರುವಂತ ವೆಹಿಕಲ್. 21 ಮಾಡಲ್ ಫುಲ್ ಟಾಪ್ ಎಂಡ್ ಗಾಡಿ ಸರ್. ಸರ್ ಈ ಗಾಡಿ ನಿಮ್ಗೆ ಒಂದು ಡೆಡ್ ಫೈನಲ್ 5,99,000 ಫೈನಲ್ ಟು ಫೈನಲ್ ಮಾಡಿಸ್ಕೊಡ್ತೀವಿ. 5,99,000 ಫೈನಲ್ ಟು ಫೈನಲ್ 21 ಮಾಡಲ್ ಗಾಡಿ. ಅದು ಎನ್ಲೈನ್ ಶೇಪ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು. ಓಕೆ ಸರ್, ನಿಮ್ದು ಬ್ರಾಂಚ್ 1 ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಹೌದು ಸರ್. ಬ್ರಾಂಚ್ 2 ಓಪನ್ ಮಾಡಿದೀರಾ. ನಮ್ಮ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ಏನಾದ್ರು ಸ್ಪೆಷಲ್ ಆಫರ್ಸ್ ಕೊಡ್ತೀರಾ? ಸರ್ ಕಂಪ್ಲೀಟ್ ಯಾವ್ದಾರ ವೆಹಿಕಲ್ ತಗೊಳ್ಳಿ ಸರ್, ನಮ್ಮ ಹತ್ರ ಕಂಪ್ಲೀಟ್ ಇವಾಗ ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ಆಫೀಸ್ ಕಮಿಷನ್ ಯಾವ್ದು ಎಕ್ಸ್ಟ್ರಾ ತಗೊಳ್ಳಲ್ಲ, ಇನ್ಕ್ಲೂಡ್ ಆಫೀಸ್ ಕಮಿಷನ್ ಇರುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 100% ಲೋನ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಸಿಬಿಲ್ ಡಿಫಾಲ್ಟ್ ಇಲ್ಲ ಸಿಬಿಲ್ ಇಲ್ಲ ಅಂತ ಹೇಳಿದ್ರೆ ವೆಹಿಕಲ್ ವ್ಯಾಲ್ಯೂ ಏನಿದೆ ಅಲ್ಲಿ 50% ಲೋನ್ ಮಾಡಿಸ್ಕೊಡ್ತೀನಿ. 50% ಲೋನ್ ಮಾಡಿಸ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಫುಲ್ 100% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಬಟ್ ಒನ್ ಕಂಡೀಷನ್, ಯಾವ್ದೇ ರೀತಿ ಫೋನ್ ಅಲ್ಲಿ ಕೇಳೋದಾಗ್ಲಿ, ಫೋನ್ ಅಲ್ಲಿ ಡಾಕ್ಯುಮೆಂಟ್ಸ್ ಕಳ್ಸಿನಿ ಅಂತ ಅದು ನಡೆಯಲ್ಲ. ನಿಮ್ ಡಾಕ್ಯುಮೆಂಟ್ ಕನ್ಫರ್ಮ್ ನಿಮ್ಗೆ ವೆಹಿಕಲ್ ಬೇಕು ತಗೋಬೇಕು ಅಂತಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಆಫೀಸಿಗೆ ತಗೊಂಡ್ಬನ್ನಿ. ಏನೇನ್ ಡಾಕ್ಯುಮೆಂಟ್ಸ್ ಬೇಕು? ಕಸ್ಟಮರ್ ಪ್ಯಾನ್, ಆಧಾರ್, ಸ್ಯಾಲರಿ ಇದ್ರೆ ಸ್ಯಾಲರಿ ಸ್ಲಿಪ್, ಬ್ಯಾಂಕ್ ಸ್ಟೇಟ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಬಿಸ್ನೆಸ್ ಪ್ರೂಫ್ ಇದ್ರೆ ಬಿಸ್ನೆಸ್ ಪ್ರೂಫ್ ಒಂದು ಸರ್. ಇಷ್ಟು ತಗೊಂಡ್ ಬಂದ್ರೆ ಸಾಕು ಸರ್. ಎಂಟೈರ್ ಆಲ್ ಓವರ್ ಕರ್ನಾಟಕ ಎಲ್ಲಿಂದಾರು ಬರ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸ್ವಿಫ್ಟ್ ಇದೆ ಸರ್. ಸರ್ 2013 ಮಾಡಲ್ ಗಾಡಿ, BXI ಪೆಟ್ರೋಲ್ ವೆಹಿಕಲ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುವಂತ ವೆಹಿಕಲ್ ಸರ್. ಟೈಪ್ 3 ವೇ ಶೇಪ್ ಇದು ಬರೋದು ನಿಮ್ಗೆ. 13 ಮಾಡಲ್ ಗಾಡಿ ಪೆಟ್ರೋಲ್. ಈ ಗಾಡಿನ ಒಂದು ಫೈನಲ್ ಒಂದು 3,25,000 ಫೈನಲ್ ಟು ಫೈನಲ್ ಮಾಡಿಸ್ಕೊಡ್ತೀನಿ. 3,25,000 ರೂಪೀಸ್ಗೆ ಸ್ವಿಫ್ಟ್ ಕೊಡ್ತೀನಿ. ಅದ್ರಲ್ಲಿ 13 ಮಾಡಲ್ ಗಾಡಿ ಸರ್. ಈ ಗಾಡಿಗೂ ಅಷ್ಟೇ ಲೋನ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾದ್ರೆ ಒಂದು 25,000 ಇಂದ 30,000 ತಗೊಂಡ್ರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. EMI ಎಷ್ಟು ಬರ್ಬೋದು ತಿಂಗಳಿಗೆ? ಸರ್ ತಿಂಗಳಿಗೆ ಏನಾದ್ರು ಒಂದು 6,000 7,000 ರೂಪಾಯಿ EMI ಬರುತ್ತೆ ಸರ್. ಇದು ಹೌದು. ಒಂದು 6,000 to 7,000 ರೂಪೀಸ್ EMI ಬಜೆಟ್ ಅಲ್ಲಿ ಯಾರಾದ್ರೂ ಕಾರ್ ಹುಡುಕ್ತಾ ಇದ್ರೆ ಟ್ರಸ್ಟ್ ಕಾರ್ಸ್ಗೆ ನೀವು ಬರ್ಬೋದು. ಬಂದ್ರೆ ನಿಮ್ಗೆ ಬಂದ್ಬಿಟ್ಟು 6,000 to 7,000 EMI ತುಂಬಾ ಕಾರ್ಸ್ ಇದೆ, ಆರಾಮಾಗಿ ತಗೊಂಡು ಹೋಗ್ಬೋದು.
ಸರ್ ಮತ್ತೊಂದು ಡಸ್ಟರ್ ಇದೆ. ಸರ್ ಡಸ್ಟರ್ 2013 ಮಾಡಲ್ ಗಾಡಿ, ಫುಲ್ ಟಾಪ್ ಅಂಡ್ RX-Z ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಬ್ರ್ಯಾಂಡ್ ನ್ಯೂ ಟೈರ್, ಲೆದರ್ ಸೀಟ್ ಕವರ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ABS, ಸೆಂಟ್ರಲ್ ಲಾಕಿಂಗ್, ಎಲ್ಲಾ ಫೀಚರ್ಸ್ ಬರುತ್ತೆ ಸರ್. ಫುಲ್ ಟಾಪ್ ಅಂಡ್ ಗಾಡಿ, 13 ಮಾಡಲ್ ಗಾಡಿ, ಮ್ಯಾನ್ಯುಯಲ್ ವೆಹಿಕಲ್, ಡೀಸೆಲ್ ಗಾಡಿ ಸರ್. ಈ ಗಾಡಿ ನಿಮ್ಗೆ ಮ್ಯಾಕ್ಸಿಮಮ್ ಕೂಡ ಈ ಗಾಡಿಗೂ ಸಹ ಲೋನ್ ಮಾಡಿಸ್ಕೊಡೋ ಟ್ರೈ ಮಾಡ್ತೀನಿ, ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ. ಸರ್ ಈ ಗಾಡಿನ ಫೈನಲ್ ಒಂದು 3,40,000 ಫೈನಲ್ ಮಾಡಿಸ್ಕೊಡೋಣ. 3,40,000 rupeesಗೆ ಡಸ್ಟರ್ ಕೊಡ್ತಾ ಇದ್ದೀರಾ? ಡಸ್ಟರ್ ಕೊಡ್ತಾ ಇದ್ದೀನಿ. 13 ಮಾಡಲ್ ಗಾಡಿ, RX-Z 110 PS, ಫುಲ್ ಟಾಪ್ ಅಂಡ್ ಎಲ್ಲಾ ಫೀಚರ್ಸ್ ಬರುವಂತ ಕನ್ಫರ್ಮ್ ಪ್ರೈಸ್ ಅಲ್ಲ, ಡೈರೆಕ್ಟ್ ಆಗಿ ಬಂದ್ರೆ ಒಂದು 50,000 ರೂಪಾಯಿ ಎಕ್ಸ್ಟ್ರಾ. ಅದು ಸರ್ ಯಾವ್ದಿಲ್ಲ, ವಿಡಿಯೋದಲ್ಲಿ ಏನ್ ಹೇಳ್ತಿದೀನೋ ಅದು ಫೈನಲ್ ಪ್ರೈಸಸ್ ಇರುತ್ತೆ. ನಮ್ದು ಕೋಟಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ. ಬ್ರಾಂಚ್ ಹೊಸ ಓಪನ್ ಮಾಡಿರೋದ್ರಿಂದ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ ಅನ್ನೋದಕ್ಕೋಸ್ಕರ ಎಲ್ಲಾ ಗಾಡಿಗಳು ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ತಾ ಇದ್ದೀನಿ ಸರ್. ಕೋಟಿಂಗ್ ಪ್ರೈಸ್ ನೀವು ಕ್ಯಾಟ್ಲಾಗ್ ಅಲ್ಲಿ ಕೋಟಿಂಗ್ ಪ್ರೈಸ್ ಬೇರೆ ಇರುತ್ತೆ, ಬಟ್ ಆಕ್ಚುಲ್ ಎದುರುಗಡೆ ವಿಡಿಯೋ ನೋಡ್ಕೊಂಡ್ ಬನ್ನಿ, ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳಿರ್ತೀರೋ ಅದೇ ಪ್ರೈಸ್ ಫೈನಲ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ನಿಮ್ಮ ಹತ್ರ ಏನಕ್ಕೆ ಗಾಡಿ ಬಂದು ಕಸ್ಟಮರ್ಸ್ ಪರ್ಚೇಸ್ ಮಾಡಬೇಕು? ಸರ್ ನಮ್ಮ ಹತ್ರ ಏನಿದೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್. ಓಕೆ, ಅಂತ ಏನಿದೆ ಅದೇ ಮೈನ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ವೆಹಿಕಲ್ ಏನಾಗಿದೆ, ಏನಿದೆ, ವೆಹಿಕಲ್ ಕಂಡೀಷನ್ ಯಾವ ತರ ಇದೆ, ಏನಿದೆ ಫಸ್ಟ್ ಕಂಪ್ಲೀಟ್ ಇನ್ಫಾರ್ಮ್ ಮಾಡಿ ನಿಮ್ಗೆ ವೆಹಿಕಲ್ ಗಾಡಿ ಕೊಡ್ತೀವಿ ಸರ್. ಓಕೆ, ಕಂಪ್ಲೀಟ್ ಎಲ್ಲ ಸೂಪರ್ ಸರ್. ನೆಕ್ಸ್ಟ್ ಸರ್, ಒಂದು ಆಡಿ ಕೂಡ ಇದೆ ಸರ್, ಇನ್ನೊಂದು ಪ್ರೀಮಿಯಂ ವೆಹಿಕಲ್ ಇದೆ. ಆಡಿ ಲೋ ಬಜೆಟ್ ಅಲ್ಲಿ, ಒಂದು ಶಿಫ್ಟ್ ಬಜೆಟ್ ಅಲ್ಲಿ ಕೊಡ್ತೀವಿ ವೆಹಿಕಲ್. 2006 ಮಾಡಲ್ ಗಾಡಿ, ಆಡಿ A4 ಡೀಸೆಲ್ ಆಟೋಮೆಟಿಕ್ 2 ಲೀಟರ್ ಇಂಜಿನ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗಿದು. ಆಲ್ಮೋಸ್ಟ್ ಮೈಲೇಜ್ ವೈಸ್ ಪರ್ಸನಲ್ ಡ್ರೈವ್ ಮಾಡಿದೀನಿ, 18 ಇಂದ 20 ವರೆಗೂ ಮೈಲೇಜ್ ಬಂದಿದೆ ಸರ್. ವೆಹಿಕಲ್ 18 ಇಂದ 20 ವರೆಗೂ ಮೈಲೇಜ್ ಬಂದಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಜಸ್ಟ್ ತಗೊಂಡೋಗಿ ಒಂದು ಸರ್ವಿಸ್ ಮಾಡ್ಕೋಬೇಕಷ್ಟೇ ಸರ್. ಈ ಗಾಡಿ ಇನ್ಸೂರೆನ್ಸ್ ವ್ಯಾಲ್ಯೂಯೇಷನ್ ಬಂದು 4 ಲಕ್ಷ ಇನ್ಸೂರೆನ್ಸ್ ವ್ಯಾಲ್ಯೂಯೇಷನ್ ಇದೆ ಸರ್. ಈ ಗಾಡಿ ಟ್ರಸ್ಟ್ ಕಾರ್ಸ್ ಬ್ರಾಂಚ್ 2 ಹೊಸ ಲೊಕೇಶನ್ ಆಗಿರೋದ್ರಿಂದ ಒಂದು 360 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 3,60,000 rupeesಗೆ ಆಡಿ ಕೊಡ್ತಾ ಇದ್ದೀನಿ. ಅದು ನಿಮ್ಗೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ಗಾಡಿ ಕೊಡ್ತಾ ಇರೋದು ಸರ್. ಸರ್ವಿಸ್ ಏನಾದ್ರು ಬೇಕಂದ್ರೆ ನೀವೇ ಅಡಿಷನಲ್ ಆಗಿ ಮಾಡ್ಕೊಡ್ತೀರಲ್ಲ ಸರ್. ನಿಮ್ಗೆ ಏನಿಲ್ಲ ಸರ್, ಶೋರೂಮ್ ಸರ್ವಿಸ್ ಇದೆ. ಗಾಡಿ ಕಂಪ್ಲೀಟ್ ಶೋರೂಮ್ ಇಷ್ಟೇ ಇರುವಂತ ಗಾಡಿ ಸರ್. ಇದು ಲೋನ್ ಗೇನ್ ಆಗುತ್ತಾ ಇದಕ್ಕೆ? ಸರ್ ಲೋನ್ ಆಗಲ್ಲ, ಪ್ರೈವೇಟ್ ಲೋನ್ ಬೇಕಾ ಟ್ರೈ ಮಾಡ್ಕೊಡ್ತೀರಾ? ಪ್ರೈವೇಟ್ ಲೋನ್ ಬೇಕಾ ಟ್ರೈ ಮಾಡ್ಕೊಡೋಣ. ಏನು ಒಂದು 1.5 ಲಕ್ಷ ತಗೊಂಡ್ ಬಂದ್ರೆ 1.5 ಲಕ್ಷ ತಗೊಂಡ್ರೆ ಮಿಕ್ಕಿದ ಲೋನ್ ಬೇಕಾ ಲೋನ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್ ನೋಡ್ಕೊಳ್ಳಿ, ಜಸ್ಟ್ 1.5 lakhs ತಗೊಂಡ್ ಬಂದ್ರೆ ನಿಮ್ಗೆ ಈ ಆಡಿ ಸಿಗ್ತಾ ಇದೆ. ಮಿಕ್ಕಿದೆಲ್ಲ ನಿಮ್ಗೆ ಲೋನ್ ಮಾಡಿಸ್ಕೊಡ್ತಾರೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಈ ತರ ಒಂದು ಆಡಿ ಬೇಕು ಅಂದ್ರೆ, ಅದನ್ನು ಒಳ್ಳೆ ಮೈಲೇಜ್ ಕೊಡೋ ಕಡಿಮೆ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಗಾಡಿ ಬೇಕಂದ್ರೆ ಟ್ರಸ್ಟ್ ಕಾರ್ಸ್ಗೆ ನೀವು ವಿಸಿಟ್ ಮಾಡ್ಬೋದು. ಜಸ್ಟ್ ಎಷ್ಟು ಸರ್ ಪ್ರೈಸ್ ಹೇಳಿದ್ರಿ? 3,60,000 ಫೈನಲ್ ಮಾಡಿಸ್ಕೊಡ್ತೀನಿ. 3,60,000 ಫೈನಲ್ ಮಾಡಿಸ್ಕೊಡ್ತೀನಿ ವಿತ್ ನೇಮ್ ಟ್ರಾನ್ಸ್ಫರ್ ಎಲ್ಲ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಎಲ್ಲ ಸೇರಿ ಸರ್ ನಿಮ್ಗೆ ಹೇಳ್ತಾ ಇರೋದೇ ಪ್ರೈಸ್ 3,60,000 ಫೈನಲ್. ಓಕೆ, ಬಂದ್ಬಿಟ್ಟು ಲೋ ಬಜೆಟ್ ಅಲ್ಲಿ ಬಂದ್ಬಿಟ್ಟು ರೆನಾಲ್ಡ್ ಕ್ವಿಡ್ ನ ಹುಡುಕ್ತಾ ಇದ್ದೀರಾ? ಸೊ ಟ್ರಸ್ಟ್ ಕಾರ್ಸ್ ಅಲ್ಲಿ ಕೂಡ ರೆನಾಲ್ಡ್ ಕ್ವಿಡ್ ಒಂದಿದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಲೋ ಬಜೆಟ್ ಅಲ್ಲಿ ಮಾಡೆಲ್ ವೆಹಿಕಲ್ಸ್ ಜಾಸ್ತಿ ಹುಡುಕ್ತಾ ಇದ್ದಾರೆ ಈ ನಡುವೆ ಕಸ್ಟಮರ್ಸ್. 20 ಮಾಡಲ್ ಎಬೋ ಬೇಕು ಅಂತ. ಅದ್ರಲ್ಲಿ ಕ್ವಿಡ್ ಇದೆ ನಮ್ಮ ಹತ್ರ ಬಂದು 21 ಮಾಡಲ್, 22 ರಿಜಿಸ್ಟ್ರೇಷನ್ ವೆಹಿಕಲ್, ಸಿಂಗಲ್ ಓನರ್, ಮ್ಯಾನ್ಯುಯಲ್, ಪೆಟ್ರೋಲ್, 30,000 ಜಿನಿಯನ್ ಶೋರೂಮ್ ಇಷ್ಟೇ ಓಡಿರುವಂತ ವೆಹಿಕಲ್. RXL AC, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಬರುವಂತ ವೆಹಿಕಲ್, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ಡೆಡ್ ಫೈನಲ್ 3,25,000 ವರೆಗೂ ಫೈನಲ್ ಟು ಫೈನಲ್ ಮಾಡಿಸ್ಕೊಡ್ತೀನಿ. 3,25,000 ತನಕ ಫೈನಲ್ ಟು ಫೈನಲ್ ಲೋನ್ ಅಂತ ಹೋದ್ರೆ ಸರ್, ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರು 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. 5,000 6,000 ರೂಪಾಯಿ EMI ಬರುತ್ತೆ ಸರ್. ಈ ಗಾಡಿ 5,000 6,000 ರೂಪಾಯಿ EMI ಬರುವಂತ ವೆಹಿಕಲ್ ಸರ್ ನಿಮ್ಗೆ ಇದು. ಅದೊಂದು ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಶೋರೂಮ್ ಇಷ್ಟು ಓಡಿರೋ ಗಾಡಿ ಬರೀ 35,000 ಓಡಿರೋದು ಅಷ್ಟೇ ಸರ್ ನಿಮ್ಗೆ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಬೇರೆ ನಿಮ್ಗೆ ಒಂದು 50,000 ಡೌನ್ ಪೇಮೆಂಟ್ ಕಟ್ಟರೆ ಸಾಕಲ್ಲ ಸರ್. ಅಂದ್ರೆ ಫುಲ್ ಮಾಡಿಸ್ಕೊಡ್ತೀನಿ. ಇಲ್ಲ ಡೌನ್ ಪೇಮೆಂಟ್ ಮಾಡ್ತೀರಾ ಅಂದ್ರೆ 50,000 ತಗೊಂಡ್ರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತಾರೆ. ಬೇರೆ 50,000 ರೂಪಾಯಿಗೆ ಕ್ವಿಡ್ ಇದೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಬೇಕು ಅಂದ್ರೆ ನಮ್ಮ ಹತ್ರ ಅಷ್ಟು ಕಾಸಿಲ್ಲ, ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಡೈರೆಕ್ಟ್ ಆಗಿ ಬನ್ನಿ, ನಿಮ್ಗೆ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್. ಸರ್ ಮತ್ತೊಂದು ಸರ್, ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಇದು ನಿಮ್ಗೆ ಪೋಲೋ. ಅದರಲ್ಲಿ ನಿಮ್ಗೆ 16 ಮಾಡಲ್ ಗಾಡಿ, ಐಲೈನ್ ಡೀಸೆಲ್, 1.5 ಲೀಟರ್ TDI ಇಂಜಿನ್ ಗಾಡಿ ನೋಡ್ತಾ ಇರಬಹುದು. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ರಾಂಡ್ ನ್ಯೂ ಟೈರ್, ಬ್ರಾಂಡ್ ನ್ಯೂ ಇದೆ. ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಕಂಡೀಷನ್ ಇದೆ. ಒರಿಜಿನಲ್ ವೆಹಿಕಲ್, ಯಾವ್ದೇ ರೀತಿ ಪೇಂಟ್ ಸಹ ಆಗಿಲ್ಲ ಗಾಡಿ ನಿಮ್ಗೆ. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 100% ಗ್ಯಾರಂಟಿ ಕೊಡ್ತೀನಿ ವೆಹಿಕಲ್. ಇದಕ್ಕೆ ಎಲ್ಲಾ ಫೀಚರ್ಸ್ ಬರುತ್ತದೆ. ಟಾಪ್ ಅಂಡ್ ಗಾಡಿ ನಿಮ್ಗೆ ಡ್ಯುಯಲ್ ಕೀ ಸಮೇತ ರೆಡಿ ಇರುವಂತದ್ದು. ಆಲ್ಮೋಸ್ಟ್ ಮೈಲೇಜ್ ಹೋಯ್ತರ ಅಂದ್ರೆ ಒಂದು 20+ ಬರುತ್ತೆ ಸರ್. ಇದು 20+ ಬರುತ್ತೆ. ಡಿಪೆಂಡ್ ಆನ್ ನಿಮ್ ಡ್ರೈವಿಂಗ್ ಬರುತ್ತೆ ನಿಮ್ಗೆ ಗಾಡಿ ಇದು ಸರ್. ಈ ಗಾಡಿ ಫೈನಲ್ ಟು ಫೈನಲ್ ನೀವೆಲ್ಲಾರು ಮಾರ್ಕೆಟ್ ಚೆಕ್ ಮಾಡಿ 5.5 ಇಂದ 5.25 ಲಕ್ಷ ಹೇಳ್ತಾರೆ 16 ಮಾಡಲ್ ಡೀಸೆಲ್ ಗಾಡಿಗೆ. ಟ್ರಸ್ಟ್ ಕಾರ್ಸ್ ಬ್ರಾಂಚ್ 2 ಹೊಸ ಲೊಕೇಶನ್ ಆಗಿರೋದ್ರಿಂದ 490 ಫೈನಲ್ ಮಾಡ್ಕೊಡ್ತೀನಿ. 4,90,000 ರೂಪೀಸ್ಗೆ ಪೋಲೋ ಅದ್ರಲ್ಲಿ 16 ಮಾಡಲ್ ಡೀಸೆಲ್ ಮಾಡ್ಕೊಡ್ತೀನಿ. ಈ ಗಾಡಿಗೂ ಅಷ್ಟೇ ಕಸ್ಟಮರ್ ಪ್ರೊಫೈಲ್ ಚೆನ್ನಾದ್ರೆ ಒಂದು 50,000 ತಗೊಂಡ್ಬರಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೂ ಅಷ್ಟೇ. ಓಕೆ ಸರ್, ನೆಕ್ಸ್ಟ್ ಇದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ ಸರ್ ಇವಾಗ. ಮಾರುತಿ ಇಗ್ನಿಸ್ ಸರ್, ಅದರಲ್ಲಿ ಡೀಸೆಲ್ ವೆಹಿಕಲ್ ನಿಮ್ಗೆ ಇದು 2018 ಮ್ಯಾನುಫ್ಯಾಕ್ಚರ್ ಗಾಡಿ, ಸಿಂಗಲ್ ಓನರ್, ಡೀಸೆಲ್ ಡೆಲ್ಟಾ ವೆಹಿಕಲ್. ಇದು ಅಷ್ಟೇ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸ್ ಮಾಡಿದ್ದಾರೆ, ಲೆದರ್ ಸೀಟ್ ಕವರ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಅದ್ರಲ್ಲಿ ಸಿಂಗಲ್ ಓನರ್, ಡೀಸೆಲ್
18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ. ಸಿಟಿ ಯೂಸ್ಗಂತೂ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ನಿಮ್ಗೆ. ಮಾರುತಿಲಿ ಡೀಸೆಲ್ ಗಾಡಿಗಳು ಸ್ವಲ್ಪ ರೇರ್ ಸಿಗ್ತಾ ಇರೋದು ಈ ನಡುವೆ ಅಂತೂ ಮಾಡಲ್ ವೆಹಿಕಲ್ಸ್. ಅದು ಇಗ್ನಿಸ್ ಇದೆ, ಸಿಂಗಲ್ ಓನರ್ ಸರ್. ಈ ಗಾಡಿ ಒಂದು ಡೆಡ್ ಫೈನಲ್ ಒಂದು 399 ಮಾಡ್ಕೊಡ್ತೀನಿ ಸರ್. 3,99,000 rupees ಇಗ್ನಿಸ್ ಡೀಸೆಲ್ ವೇರಿಯಂಟ್. ಡೀಸೆಲ್ ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ನಿಮ್ಗೆ. ಓಕೆ, ಸೊ ಇದಕ್ಕೂ 0 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಕಸ್ಟಮರ್ ಪ್ರೊಫೈಲ್ ಚಾನಲ್ 0 to 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್. ಮತ್ತೊಂದು ಸರ್ ಇನ್ನೊಂದು KEV ಇದೆ, 2016 ಮಾಡಲು ಗಾಡಿ, K4 ಪ್ಲಸ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುವಂತ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಇದು ವರ್ಷ ಶೋರೂಮ್ ಇಷ್ಟು 1 ಲಕ್ಷ ಓಡಿದೆ, ಜಿನಿಯನ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 18 ಇಂದ 20 ವರೆಗೂ ಮೈಲೇಜ್ ಬರುವಂತ ವೆಹಿಕಲ್. ಇನ್ನೊಂದು 6 ಸೀಟರ್ ವೆಹಿಕಲ್ ಇದೆ ನಿಮ್ಗೆ ಇದು. ಓಕೆ, ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ಡೆಡ್ ಫೈನಲ್ ಒಳ್ಳೆ ಶಾಕಿಂಗ್ ಪ್ರೈಸ್ ಗಾಡಿ ಕೊಡ್ತೀನಿ. ಟ್ರಸ್ಟ್ ಕಾರ್ಸ್ ಬ್ರಾಂಚ್ 2 ಹೊಸ ಲೊಕೇಶನ್ ಆಗಿರೋದ್ರಿಂದ 2,99,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,99,000 ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಅದ್ರಲ್ಲಿ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸ್ಪೆಷಲ್ ಆಫರ್ ಇದು. ಟ್ರಸ್ಟ್ ಕಾರ್ಸ್ ಬ್ರಾಂಚ್ ಆಗಿರೋದ್ರಿಂದ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಬ್ರಾಂಚ್ ಅಲ್ಲಿ ಒಳ್ಳೆ ಪ್ರೈಸ್ ಗಾಡಿ ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಈ ಗಾಡಿಗೆ ಅಷ್ಟೇ 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. EMI ಅಂತ ಹೋಗ್ತೀರಾ ಅಂತ 6 ರಿಂದ 7,000 ರೂಪಾಯಿ EMI ಬರುತ್ತೆ ಸರ್. EMI ಬರುತ್ತೆ ಸರ್. ನೆಕ್ಸ್ಟ್ ಇನ್ನೊಂದಿದೆ ಪೋಲೋ. ಸರಿ, ಪೋಲೋ ಇದು ಬಂದು 2014 ಮಾಡಲು, ಸೆಕೆಂಡ್ ಓನರ್, ಐಲೈನ್ ಡೀಸೆಲ್ ವೆಹಿಕಲ್. ಲೈಟ್ ಮಾಡಿಫೈಡ್ ಆಗಿದೆ ಗಾಡಿ ನಿಮ್ಗಿದು. ಐಲೈನ್ ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 1.2 ಲೀಟರ್ ಡೀಸೆಲ್ ಇಂಜಿನ್ ವೆಹಿಕಲ್ ನಿಮ್ಗಿದು ಸರ್. ಈ ಗಾಡಿ ನಿಮ್ಗೆ ಒಂದು ಫೈನಲ್ 399 ವರೆಗೂ ಫೈನಲ್ ಟು ಫೈನಲ್ 399 ಫೈನಲ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿನ. ಸರ್ ಇನ್ನೊಂದು 2017 ಮಾಡಲ್ ಗಾಡಿ, ಫುಲ್ಲಿ ಮಾಡಿಫೈಡ್ ಆಗಿರುವಂತ ಗಾಡಿ ನಿಮ್ಗಿದು. ಸೆಕೆಂಡ್ ಓನರ್, ಐಲೈನ್ ಡೀಸೆಲ್, ರೆಕಾರ್ಡೆಡ್ ಮೈಲೇಜ್ ಓಡಿರುವಂತ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಲ್ಮೋಸ್ಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ 1.5 ಇಂದ 2 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. 1.5 ಇಂದ 2 ಲಕ್ಷ 1.5 ಇಂದ 2 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಖರ್ಚು ಮಾಡಿದ್ದಾರೆ ಕಸ್ಟಮರ್ ಈ ಗಾಡಿಗೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಫೈನಲ್ ಒಂದು 580 ವರೆಗೂ ಫೈನಲ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 5 ರಿಂದ 5.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 5,80,000 rupeesಗೆ ಫುಲ್ ಮಾಡಿಫೈ ಆಗಿರೋ ಪೋಲೋ ನಿಮಗೆ ಸಿಗ್ತಾ ಇದೆ. ನೀವು ಅಲಾಯ್ಸ್ ಕೂಡ ನೋಡ್ಬೋದು. ಅಲಾಯ್ಸ್, ಆಮೇಲೆ ಬ್ರಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಸೊ ಆಮೇಲೆ ಹೆಡ್ಲೈಟ್ಸ್ ಎಲ್ಲ ಕೂಡ ಚೇಂಜ್ ಮಾಡಿದ್ದಾರೆ. ಹಿಂದ್ಗಡೆ ಲೈಟ್ಸ್. ಸೊ ಅದು ಫ್ರಂಟ್ ಹೆಡ್ಲೈಟ್ಸ್ ಒಂದು 20,000 ರೂಪಾಯಿ, 25,000 ರೂಪಾಯಿ. ಹೆಡ್ಲೈಟ್ ಬಂದು 80,000 ರೂಪಾಯಿ ಹೆಡ್ಲೈಟ್ ಸರ್. IQ ಹೆಡ್ಲೈಟ್ ಇರೋದು ವೆಹಿಕಲ್ ನಿಮ್ಗೆ. IQ ಹೆಡ್ಲೈಟ್. ಆಮೇಲೆ ನೀವು ನೋಡುವ ಜನಾನ್ ಮ್ಯಾಗ್ವಿಲ್ ಹಾಕಿರೋದು. ಆ ಮ್ಯಾಗ್ವಿಲ್ ಕಾಸ್ಟ್ ಬಂದ್ರೆ ನಿಮಗೆ 40,000 ಆಗುತ್ತೆ. ಪ್ಲಸ್ ಬ್ರಾಂಡ್ ನ್ಯೂ ಟೈರ್. ಬ್ರಾಂಡ್ ನ್ಯೂ ಟೈರ್ ಆಲ್ಮೋಸ್ಟ್ ಒಂದು 25,000 ಆಗುತ್ತೆ. ಆಲ್ಮೋಸ್ಟ್ ಇದಕ್ಕೆ ಒಂದು 75,000 ಟೈರ್ ಮ್ಯಾಗ್ವಿಲ್ ಆಗುತ್ತೆ. ಟೈಲ್ ಲ್ಯಾಂಪ್ ಹಾಕಿದ್ದಾರೆ, ಹೆಡ್ಲೈಟ್ ಹಾಕಿದ್ದಾರೆ, ಫ್ರಂಟ್ ಬಂಪರ್ ಚೇಂಜ್ ಮಾಡಿದ್ದಾರೆ, ಕಂಪ್ಲೀಟ್ ಸ್ವಲ್ಪ ಮಾಡಿದ್ದಾರೆ. ಓಕೆ, ಸೊ ಇನ್ ಕೇಸ್ ಲೈಕ್ ನಮಗೆ ಮಾಡಿಫೈ ಆಗಿರೋ ಕಾರೇ ಬೇಕು ಅಂದ್ರೆ ಈ ಕಾರ್ ರೆಡಿ ಆಗಿದೆ. ನೀವು ತಗೊಂಡೋಗಿ ಹಂಗೆ ನಿಮ್ಮ ಟೇಸ್ಟ್ಗೆ ನೀವು ಯೂಸ್ ಮಾಡ್ಕೋಬಹುದು ಸರ್. ಸರ್ ಮತ್ತೊಂದು ಸರ್ ಹೋಂಡಾ ಸಿಟಿ ಇದೆ. ಇದು ಬಂದು 2013 ಮಾಡಲು ಗಾಡಿ, ಸಿಂಗಲ್ ಓನರ್, ಪೆಟ್ರೋಲ್ ಪ್ಲಸ್ CNG ಇರುವಂತ ವೆಹಿಕಲ್. ಪೆಟ್ರೋಲ್ ಪ್ಲಸ್ CNG ಇರುವಂತ ವೆಹಿಕಲ್. ಆಲ್ಮೋಸ್ಟ್ 25 ಪ್ಲಸ್ ಮೈಲೇಜ್ ಬರುತ್ತೆ ಗಾಡಿ ನಿಮ್ಗಿದು. VMT, ಏರ್ ಬ್ಯಾಗು, ABS ಎಲ್ಲ ಫೀಚರ್ಸ್ ಬರುತ್ತೆ. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕಿಂಗ್, ಕಂಪ್ನಿ ಅಲಾಯ್ಸ್. ಆಲ್ಮೋಸ್ಟ್ ಟೈರ್ಸ್ ಒಂದು ನಿಮ್ಗೆ 80% ಟೈರ್ಸ್ ಇದೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಮೈಲೇಜ್ ಯಾರು ಹುಡುಕ್ತಾ ಇದ್ದೀರಾ, ನಿಮ್ಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. 25 ಪ್ಲಸ್ ಮೈಲೇಜ್ ಬರುವಂತ ಗಾಡಿ. ಅದು CNG RC ಎಂಟ್ರಿ ಇರುವಂತ ಗಾಡಿ ನಿಮ್ಗೆ. ಫೈನಲ್ ಈ ಗಾಡಿ ಒಂದು 380 ವರೆಗೂ ಫೈನಲ್ ಮಾಡ್ಕೊಡ್ತೀನಿ ಸರ್. 3,80,000 ಫೈನಲ್ ಮಾಡ್ಕೊಡ್ತೀವಿ. 3,80,000 ವರೆಗೂ ಫೈನಲ್ ಮಾಡ್ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಈ ಗಾಡಿಗೂ ಸಹ ಲೋನ್ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಟಾಟಾ ಟಿಯಾಗೋ ಇದೆ ಸರ್. ಟಾಟಾ ಟಿಯಾಗೋ 2018 ಮಾಡಲ್ ಗಾಡಿ, ಸಿಂಗಲ್ ಓನರ್, ಪೆಟ್ರೋಲ್, ಮ್ಯಾನ್ಯುಯಲ್, XT ವೇರಿಯಂಟ್. ಗಾಡಿ ಓಡಿರೋದು ಬಂದು ನಿಮ್ಗೆ 50,000 ಜಿನಿಯನ್ ಶೋರೂಮ್ ಇಷ್ಟೇ ಓಡಿದೆ ವೆಹಿಕಲ್ ನಿಮ್ಗೆ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಈ ಗಾಡಿ ನಿಮ್ಗೆ ಒಂದು ಫೈನಲ್ ಒಂದು 3,60,000 ವರೆಗೂ ಫೈನಲ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50,000 ತಗೊಂಡ್ಬರ್ಲಿ, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್ 2016 ಮಾಡಲು ಗಾಡಿ, ZA ಪ್ಲಸ್, ಮ್ಯಾನ್ಯಲ್, ಫುಲ್ಲಿ ಟಾಪ್ ಅಂಡ್ ಗಾಡಿ ನಿಮ್ಗೆ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ ಇದು. ಗಾಡಿ ಓಡಿರೋದು ಅಷ್ಟೇ ನಿಮ್ಗೆ ಜಿನಿಯನ್ 97,000 ಶೋರೂಮ್ ಇಷ್ಟೇ ಓಡಿದೆ ಗಾಡಿ ನಿಮ್ಗೆ ಇದು. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಎಲ್ಲ ಸರ್ ನಿಮ್ಗೆ ಗಾಡಿನ 6,90,000 ಫೈನಲ್ ಮಾಡಿಸ್ಕೊಡ್ತೀನಿ. 6,90,000 ಫೈನಲ್ ಮಾಡಿಸ್ಕೊಡ್ತೀನಿ. ಇದು ಕೂಡ 0 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಈ ಗಾಡಿಗೆ ಸರ್ 0 ಡೌನ್ ಪೇಮೆಂಟ್ ಮಾಡಿಸ್ಕೊಡ್ತೀನಿ. ನನಗೆ ಪ್ರೊಫೈಲ್ ಇಲ್ಲ, ಸಿಬಿಲ್ ಇಲ್ಲ ಅಂದ್ರೆ 50% ಲೋನ್ ಮಾಡ್ಕೊಡ್ತೀನಿ ಸರ್. 50% ಲೋನ್ ಮಾಡ್ಕೊಡ್ತೀನಿ. 50% ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 6 lakh ಕಾರ್ ಇದ್ರೆ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಬಂದು i20 ಇದೆ, 2014 ಮಾಡಲ್ ಗಾಡಿ, ಇಲೈಟ್ ಮ್ಯಾಗ್ನಾ ಆಪ್ಷನ್ ಅಲ್ಲೂ ಪೆಟ್ರೋಲ್ ಗಾಡಿ ಇದೆ ನಿಮ್ಗೆ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಕಲರ್ ಹಿಂಗೆ ಬರುತ್ತಾ ಇಲ್ಲ ಏನ್ ಸರ್? ಕಲರ್ ಕಂಪ್ನಿಯಿಂದ ಬರೋದೇ ನಿಮ್ಗೆ ಈ ತರ ಸರ್. ಯೂನಿಕ್ ಕಲರ್ ಇದೆ, ಒಂದು ಸ್ವಲ್ಪ ರೇರ್ ಕಲರ್ ಸಿಗುವಂತದ್ದು ವೆಹಿಕಲ್. ಗ್ರೇ ಕಲರ್ ಇದೆ ನಿಮ್ಗೆ ಇದು ಸರ್. ಈ ಗಾಡಿ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS ಎಲ್ಲ ಬರುವಂತ ಗಾಡಿ. ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್. 14 ಮಾಡಲ್ ಗಾಡಿನ ಒಂದು ಶಿಫ್ಟ್, ಲೋ ಬಜೆಟ್ ಶಿಫ್ಟ್, 8, 9, 10 ಶಿಫ್ಟ್ ಇಲ್ಲ 12 ಶಿಫ್ಟ್ i20 ಬರೋ ರೇಂಜಲ್ಲಿ 14 ಮಾಡಲ್ ಇಲೈಟ್ ಕೊಡ್ತೀನಿ ನಿಮಗೆ. ಒಂದು 3,65,000 ಫೈನಲ್ ಮಾಡ್ಕೊಡ್ತೀನಿ. 3,65,000 rupeesಗೆ ಕೊಡ್ತಾ ಇದ್ದೀರಾ? 3,65,000 ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿಗೂ 0 ಡೌನ್ ಪೇಮೆಂಟ್ ಮಾಡಿಸ್ಕೊಡ್ತೀರಾ. ಬ್ರಾಂಡ್ ನ್ಯೂ ಟೈರ್ಸ್ ಇದರಲ್ಲಿ ಕೂಡ ಇದೆ.
ನೀವು ನೋಡ್ಬೋದು. ಕಂಪ್ನಿ ಅಲಾಯ್ಸ್ ಇಲ್ಲ, ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸ್ಕೊಂಡಿರೋದು ನಿಮಗೆ ಗಾಡಿ ಅದು. ಹಾ. ಪ್ಲಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಫೀಚರ್ಸ್ ಇದರಲ್ಲೂ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್. Okay. ನೆಕ್ಸ್ಟ್ ಬಂದು ಒಂದು ಮಾರುತಿ ಈಕೋ ಇದೆ, 2017 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಎಂಟ್ರಿ ಇದೆ, RC ಎಂಟ್ರಿ ಇದೆ ನಿಮ್ಗೆ. ಇದು AC ವೆಹಿಕಲ್ ಗಾಡಿ ಬಂದು ಇದು ಅಷ್ಟೇ ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ ನಿಮಗೆ. 17 ಮಾಡಲ್ ಗಾಡಿ ಎಂದು ತುಂಬಾ ಕ್ಲಾಸ್ ಕಂಡೀಷನ್ ಇರುವಂತ ವೆಹಿಕಲ್ ನಿಮ್ಗೆ. ಇದು AC ಬರುವಂತ ವೆಹಿಕಲ್ ಸರ್. ಈ ಗಾಡಿ ನಿಮ್ಗೆ ಒಂದು ಫೈನಲ್ 3,85,000 ವರೆಗೂ ಡೆಟ್ ಫೈನಲ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿಗೆ ಅಷ್ಟೊಂದು 50,000 ತಗೊಂಡ್ಬರ್ಲಿ, ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ 2015 ಮಾಡಲ್ ಗಾಡಿ, ಡೀಸೆಲ್ ಎಲಿಗೆನ್ಸ್, ಫುಲ್ಲಿ ಟಾಪ್ ಅಂಡ್ ಗಾಡಿ ನಿಮ್ಗೆ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಕಂಪ್ನಿ ಅಲಾಯ್ಸ್, ಲೆದರ್ ಸೀಟ್ ಕವರ್ ಎಲ್ಲ ಫೀಚರ್ಸ್ ಬರುತ್ತೆ. ಮೈಲೇಜ್ ಇದು ಹೋಗ್ತಾರೆ ಅಂದ್ರೆ 20+ ಮೈಲೇಜ್ ಬರುವಂತ ವೆಹಿಕಲ್. 15 ಮಾಡಲ್ ಗಾಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ 5 ರಿಂದ 5.5 ಲಕ್ಷ ಇದೆ ಸರ್. ಈ ಗಾಡಿ ಟ್ರಸ್ಟ್ ಕಾರ್ಸ್ ಅಲ್ಲಿ ಇವತ್ತು 390 ವರೆಗೂ ಫೈನಲ್ ಮಾಡ್ಕೊಡ್ತೀನಿ. 3,90,000 ಫೈನಲ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರಿಂದ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್. ಮತ್ತೊಂದು ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ 2016 ಮಾಡಲ್ ಗಾಡಿ, ಐಲೈನ್ ಪೆಟ್ರೋಲ್ ಗಾಡಿ, ನಿಮ್ ಮ್ಯಾನ್ಯಲ್ ವೆಹಿಕಲ್ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್ ಎಲ್ಲ ಫೀಚರ್ಸ್ ಬರುವಂತ ವೆಹಿಕಲ್ ನಿಮ್ಗೆ. ಇದು ಸರ್ ಈ ಗಾಡಿಗೂ ಅಷ್ಟೇ ನಿಮ್ಗೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ನಿಮ್ಗೆ. 16 ಮಾಡಲ್ ಆಗಿರೋದ್ರಿಂದ ನಿಮ್ಗೆ ಈ ಗಾಡಿಗೆ 4,80,000 ವರೆಗೂ ಫೈನಲ್ ಮಾಡಿಸ್ಕೊಡ್ತೀನಿ. ಈಗ ಲೋನ್ ಅಂತ ಹೋಗ್ತೀರಾ ಅಂದ್ರೆ 30,000 ತಗೊಂಬನ್ನಿ, ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀನಿ. ಫುಲ್ ಲೋನೇ ಮಾಡ್ಕೊಡ್ತೀನಿ. ಮತ್ತೊಂದು ಇನ್ನೊಂದು ಟಿಯಾಗೋ ಇದೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಟಾಟಾ ಟಿಯಾಗೋ ಈ ವೆಹಿಕಲ್ ಬಂದು 2017-18 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯಲ್ ವೆಹಿಕಲ್ ನಿಮ್ಗೆ. ಇದು ಸರ್ ಈ ಗಾಡಿ ಕಸ್ಟಮರ್ ಒಂದು ಒಳ್ಳೆ ಚಾನ್ಸ್ ಪ್ರೈಸ್ ಎಲ್ಲ ಗಾಡಿ ಕೊಡ್ತಾ ಇದ್ದಾರೆ. ಓಕೆ. AC, ಪವರ್ ಸ್ಟೇರಿಂಗ್ ಬರುವಂತ ವೆಹಿಕಲ್, ಪವರ್ ವಿಂಡೋಸ್ ಬರುತ್ತೆ ಗಾಡಿ ನಿಮ್ಗೆ. ಇದು ಸರ್ ಈ ಗಾಡಿ ಕಸ್ಟಮರ್ ಡೆಟ್ ಫೈನಲ್ 299 ಫೈನಲ್ ಕೊಡ್ತಾರೆ. 2,99,000 rupees ಮಾತ್ರ ಟಿಯಾಗೋ. 2,99,000 ಅದ್ರಲ್ಲಿ ಟಾಟಾ ಟಿಯಾಗೋ ಕೊಡ್ತಾರೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಗಾಡಿ ಕೊಡ್ತೀನಿ. ಓಕೆ ಸರ್. ಮತ್ತೊಂದು ಸರ್ ವರ್ಣ ಲೋ ಬಜೆಟ್ ಅಲ್ಲಿ ಒಂದು ಡೀಸೆಲ್ ವೆಹಿಕಲ್ ಬೇಕು, ಮಾಡಲ್ ಸ್ವಲ್ಪ ಮೈಲೇಜ್ ಬರುವಂತ ವೆಹಿಕಲ್ ಬೇಕು ಅಂದ್ರೆ 2006 ಮಾಡಲ್ ಗಾಡಿ ಇದೆ. ವರ್ಣ ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ ನಿಮ್ಗೆ. ಇದು AC, ಪವರ್ ಸ್ಟೇರಿಂಗ್ ಎಲ್ಲ ಬರುವಂತ ವೆಹಿಕಲ್ ಸರ್. ಈ ಗಾಡಿ ನಿಮ್ಗೆ ಒಂದು ಫೈನಲ್ 1,75,000 ವರೆಗೂ ಫೈನಲ್ ಮಾಡಿಸ್ಕೊಡ್ತೀನಿ. 1,75,000 ವರೆಗೂ ಫೈನಲ್ ಮಾಡ್ಕೊಡ್ತೀನಿ ಸರ್. ಮತ್ತೊಂದು ಸರ್ ಇನ್ನೊಂದು ಇನೋವಾ ಇದೆ, 2015 ಮಾಡಲ್, GX, ಸೆಕೆಂಡ್ ಓನರ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಫೀಚರ್ಸ್ ಇರುವಂತ ಗಾಡಿ ನಿಮ್ಗಿದು. ಮಿಡ್ ವೇರಿಯಂಟ್ ನಿಮ್ಗೆ. GX ಬಂದು ಮಿಡ್ ವೇರಿಯಂಟ್ ಬರೋದು, 8 ಸೀಟರ್ ವೆಹಿಕಲ್ ನಿಮ್ಗೆ. ಸರ್ ಈ ಗಾಡಿ ನಿಮ್ಗೆ ಒಂದು ಫೈನಲ್ 7,80,000 ವರೆಗೂ ಫೈನಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50,000 ತಗೊಂಡ್ಬರ್ಲಿ, ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀನಿ. 50,000 ರೂಪಾಯಿ ತಗೊಂಡ್ ಬಂದ್ರೆ ಮಿಕ್ಕಿದ್ ಫುಲ್ ಲೋನ್ ಮಾಡಿಸ್ಕೊಡ್ತೀರಾ? ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಅದ್ರಲ್ಲಿ ಇನೋವಾ ಗಾಡಿ ಕೊಡ್ತಾ ಇದ್ದೀನಿ ಸರ್ ನಿಮ್ಗೆ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಇನೋವಾ ಬಂದ್ಬಿಟ್ಟು ನಿಮ್ಗೆ ಬೇರೆ 50,000 ರೂಪಾಯಿ ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಮಿಕ್ಕಿದ್ ಫುಲ್ ಆಗಿ ಲೋನ್ ಮಾಡಿಸ್ಕೊಡ್ತಾರೆ. ಗಾಡಿ ಕಂಡೀಷನ್ ಕೂಡ ನೋಡ್ಕೊಳ್ಳಿ, ಫುಲ್ ಸೂಪರ್ ಆಗಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಸೊ ಕ್ಲೀನ್ ಆಗಿದೆಲ್ಲ ಸರ್ ಇನೋವಾ. ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್ ನಿಮ್ಗೆ. ಓಕೆ ಸರ್. ಮತ್ತೊಂದು ಕ್ವಿಡ್ ಇದೆ ಇಲ್ಲಿ ಸರ್. ಈ ಕ್ವಿಡ್ ಬಂದು 2019 ಮಾಡಲ್ ಗಾಡಿ ನಿಮ್ಗಿದು. RXT ಆಪ್ಷನ್ ಅಲ್ಲಿ ನಿಮ್ಗಿದು. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS ಎಲ್ಲ ಫೀಚರ್ಸ್ ಬರುತ್ತೆ. ಲೆದರ್ ಸೀಟ್ ಕವರ್, ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಕಸ್ಟಮರ್ ಈ ಗಾಡಿಗೆ ನಿಮ್ಗೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಜಸ್ಟ್ ಇವತ್ತು ಬಂದಿರೋ ವೆಹಿಕಲ್ ನಿಮ್ಗೆ ಇದು. ಸರ್ ಈ ಗಾಡಿ ಕಸ್ಟಮರ್ ಒಂದು ಒಳ್ಳೆ ಚಾನ್ಸ್ ಪ್ರೈಸ್ ಗಾಡಿ ಕೊಡ್ತಾರೆ. 19 ಮಾಡಲ್, ಸೆಕೆಂಡ್ ಓನರ್, ಬರೀ 40,000 ಓಡಿರೋ ಗಾಡಿನ ಬರೀ 2,75,000 ಫೈನಲ್ ಮಾಡ್ಕೊಡ್ತಾರೆ ಕಸ್ಟಮರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಇದನ್ನ 2,75,000 ರೂಪೀಸ್ಗೆ 2,75,000ಗೆ 2019 ಮಾಡಲ್ ಗಾಡಿ, RXT ಆಪ್ಷನ್ ಅಲ್ಲೂ ಏರ್ ಬ್ಯಾಗು, ABS ಬರುವಂತ ಗಾಡಿ ಕೊಡ್ತಾ ಇರೋದು. ಅದ್ರಲ್ಲಿ ನಿಮ್ಗೆ ಬರೀ 40,000 ಓಡಿರೋ ಗಾಡಿ ಕೊಡ್ತಾ ಇರೋದು ನಿಮ್ಗೆ. ಓಕೆ ಸರ್. ನೆಕ್ಸ್ಟ್ ವ್ಯಾಗನರ್ ಇದೆ ಸರ್. ಸರ್ ವ್ಯಾಗನರ್ 2013 ಮಾಡಲ್ ಗಾಡಿ, VXi ಸಿಂಗಲ್ ಓನರ್ ಗಾಡಿ ಇದು. ಸಾರಿ 15 ಮಾಡಲ್ ಗಾಡಿ, VXi ಸಿಂಗಲ್ ಓನರ್ ಗಾಡಿ ನಿಮ್ಗೆ ಇದು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುವಂತ ಗಾಡಿ ನಿಮ್ಗೆ ಇದು. ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಈ ಗಾಡಿ ನಿಮ್ಗೆ ಫೈನಲ್ 3,25,000 ವರೆಗೂ ಫೈನಲ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50,000 ತಗೊಂಡ್ಬರ್ಲಿ, ಈ ಗಾಡಿಗೆ ಲೋನ್ ಆಗುತ್ತೆ. EMI ಅಂತಂದ್ರೆ ಒಂದು 5,000 ರಿಂದ 7,000 ಒಳಗಡೆ EMI ಬರುತ್ತೆ ಈ ಗಾಡಿಗೆ ಅಷ್ಟೇ. ಓಕೆ ಸರ್. ನೆಕ್ಸ್ಟ್ ಸ್ಕಾರ್ಪಿಯೋ ಇದೆ, 2011 ಮಾಡಲ್ ಗಾಡಿ, SLE ವೇರಿಯಂಟ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುವಂತ ವೆಹಿಕಲ್. ಈ ಗಾಡಿಗೆ ನಿಮ್ಗೆ ಫ್ರೆಶ್ ಡಾಕ್ಯುಮೆಂಟ್ಸ್ ಆಗುತ್ತೆ. 5 ವರ್ಷ FC ಬರುತ್ತೆ, 1 ವರ್ಷ ಇನ್ಸೂರೆನ್ಸ್ ಬರುತ್ತೆ ನಿಮ್ಗೆ. 7 ಸೀಟರ್ ವೆಹಿಕಲ್ ನಿಮ್ಗೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. MOC ಇಂಜಿನ್ ಬರೋದು ವೆಹಿಕಲ್ ನಿಮ್ಗೆ ಇದು. ಸರ್ ಈ ಗಾಡಿ ಫೈನಲ್ ಒಂದು 3,85,000 ವರೆಗೂ ಫೈನಲ್ ಟು ಫೈನಲ್ ಆಗುತ್ತೆ. 3,85,000ಗೆ ಫೈನಲ್ ಟು ಫೈನಲ್ ಮಾಡಿಸ್ಕೊಡ್ತೀನಿ. ಇನ್ನ ಮ್ಯಾಕ್ಸಿಮಮ್ ಕಸ್ಟಮರ್ ಎದುರುಗಡೆ ಬಂದ್ರೆ ಮಾತಾಡಿ ಫೈನಲ್ 360 ವರೆಗೂ ಮಾಡಿಸ್ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಸ್ವಿಫ್ಟ್ ಒಂದಿದೆ ಸರ್. ಸರ್ ಶಿಫ್ಟ್ ಬಂದು 2015 ಮಾಡಲ್ ಗಾಡಿ, ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ ನಿಮ್ಗೆ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ ಎಲ್ಲ ಫೀಚರ್ಸ್ ಬರುತ್ತೆ. ಮೈಲೇಜ್ ಹೋಗ್ತೀರಾ ಅಂದ್ರೆ ಮಾರುತಿ ಗಾಡಿ ಹೇಳೋದೇ ಕಸ್ಟಮರ್ ಗೊತ್ತಿರುತ್ತೆ. ಸರ್ ಈ ಗಾಡಿ ಫೈನಲ್ ಒಂದು 15 ಮಾಡಲ್ ಗಾಡಿ 4,90,000 ವರೆಗೂ ಫೈನಲ್ ಮಾಡಿಸ್ಕೊಡ್ತೀನಿ. 4,90,000 ಫೈನಲ್ 4,90,000 ಫೈನಲ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 4.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊಂದು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದ್ರೆ
ಸೊ ನೀವು ಹೇಳಿದ ಥರ ಅದೇ ಪ್ರೈಸು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅವ್ರು ಕೊಡ್ಬೇಕು. ಬರ್ಲಿ ಸರ್, ಯಾರು ಜಾಸ್ತಿ ಫೋನಲ್ಲಿ ಯಾರು ಪ್ರೈಸ್ ವೈಸ್ ನೆಗೋಷಿಯಬಲ್ ಆಗಲಿ, ಇಲ್ಲಿ ಫೋನಲ್ಲಿ ಲೋನ್ ಆಗುತ್ತೆ ಅಂತ ಕೇಳಬೇಡಿ. ಲೊಕೇಶನ್ ಇರುತ್ತೆ, ಡೈರೆಕ್ಟ್ ಆಫೀಸ್ ವಿಸಿಟ್ ಮಾಡಿ, ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಬನ್ನಿ. ಲೋನ್ ಆಗುತ್ತೆ ಅಂದ್ರೆ ಇಮಿಡಿಯೇಟ್ ಏನಾಗುತ್ತೆ ಮಾಡಿಸ್ಕೊಡೋಣ ಸರ್. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್. ವಿಡಿಯೋ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು, ಬಾಯ್.